ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಅಲ್ಲಿ ಕೆಲವರು ನಿಮ್ಮ ಸೀಕ್ರೆಟ್ ಆಗಿ ಹೇಟ್ ಮಾಡ್ತಿದ್ದಾರೆ, ಅದು ನಿಮ್ಗೆ ಗೊತ್ತಿಲ್ಲ ಕೂಡ. ಬಟ್ ಇನ್ಮೇಲೆ ಗೊತ್ತಾಗುತ್ತೆ, ಯಾಕಂದ್ರೆ ಈ 3 ಸೈನ್ಸ್ ಯಾವತ್ತೂ ಸುಳ್ಳು ಹೇಳಲ್ಲ. ಫಟಾಫಟ್ ವಿಡಿಯೋನ ಲೈಕ್ ಮಾಡಿ ಅಂಡ್ ಸೇವ್ ಮಾಡ್ಕೊಳ್ಳಿ. ಸೈನ್ ನಂಬರ್ 1, ಬ್ಯಾಕ್ ಅಂಡ್ ಕಾಂಪ್ಲಿಮೆಂಟ್ಸ್. ವಾವ್, ಒಳ್ಳೆ ಮಾರ್ಕ್ಸ್ ತೆಗ್ದಿದ್ಯಾ, ಚೀಟಿಂಗ್ ಇಟ್ಟಿಂಗ್ ಅಂತೂ ಮಾಡಿಲ್ಲ ತಾನೆ. ಇತ್ತೀಚೆಗೆ ನೀನಂತೂ ತುಂಬಾ ಸ್ಮಾರ್ಟ್ ಆಗಿದ್ಯಾ. ಸೊ ಇದು ಕೇಳೋದಕ್ಕೆ ಕಾಂಪ್ಲಿಮೆಂಟ್ ಅನ್ಸುತ್ತೆ, ಬಟ್ ಫೀಲ್ ಮಾಡಿದಾಗ ಇನ್ಸಲ್ಟ್ ಆಗಿರುತ್ತೆ. ಜಲಸ್ ಆಗಿರೋರು ಡೈರೆಕ್ಟ್ ನಿಮ್ನ ಬಯಲ್ಲ, ಯಾಕಂದ್ರೆ ಇಂಡೈರೆಕ್ಟ್ಲಿ ಅವ್ರಿಗೆ ನಿಮ್ಮ ಫ್ರೆಂಡ್ಶಿಪ್ ಬೇಕಾಗಿರುತ್ತೆ. ಸೊ ಅವರು ಕಾಂಪ್ಲಿಮೆಂಟ್ ಕೊಡ್ತಾನೆ, ಒಂದು ಟಾಂಗ್ ಕೊಡ್ತಾರೆ. ಸೊ ಇದರಿಂದ ನೀವು ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ಇದು ತಮಾಷೆನ ಅಥವಾ ಇನ್ಸಲ್ಟ್ ಅಂತ. ಸೈನ್ ನಂಬರ್ 2, ರಿಲೇಟಿವ್ ಡಿಪ್ರಿವೇಶನ್. ಇದೊಂದು ಸಟಲ್ ಸೈನ್ ಅಂಡ್ ಡೇಂಜರಸ್ ಸೈನ್ ಕೂಡ. ಸೊ ನೀವೇನಾದ್ರೂ ಅಚೀವ್ ಮಾಡಿದಾಗ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ, ಎಲ್ಲರೂ ಕಂಗ್ರಾಟ್ಸ್ ಮಾಡ್ತಿರ್ತಾರೆ. ಬಟ್ ಈ ತರ ಫ್ರೆಂಡ್ಸ್ ಮಾತ್ರ ಸಡನ್ ಆಗಿ ಟಾಪಿಕ್ ನ ಚೇಂಜ್ ಮಾಡ್ತಾರೆ, ಇಲ್ಲ ನೈಸ್ ಅಂತ ಹೇಳಿ ಸುಮ್ನೆ ಆಗ್ತಾರೆ. ಇದನ್ನ ಅವರು ಡೆಲಿಬ್ರೇಟ್ ಆಗಿ ಮಾಡ್ತಿರ್ತಾರೆ, ಯಾಕಂದ್ರೆ ನಿಮ್ಮ ಸಕ್ಸಸ್ ಅವ್ರಿಗೆ ಅವರ ಫೇಲ್ಯೂರ್ಸ್ ನ ನೆನ್ಪು ಮಾಡುತ್ತೆ. ಸೊ ಆ ಫೀಲಿಂಗ್ ಇಂದ ತಪ್ಪಿಸ್ಕೊಳ್ಳಕ್ಕೆ ನಿಮ್ಮ ಸಕ್ಸಸ್ ನ ಅವರು ಮಿನಿಮೈಸ್ ಮಾಡ್ತಾರೆ. ಸೈನ್ ನಂಬರ್ 3 ಅಂಡ್ ದ ಮೋಸ್ಟ್ ಡೇಂಜರಸ್ ಸೈನ್, ದ ಬ್ಯಾಕ್ ಟಾಕ್. ಇವರು ನಿಮ್ ಮುಂದೆ ಚೆನ್ನಾಗೇ ಇರ್ತಾರೆ, ಬಟ್ ನಿಮ್ ಹಿಂದೆ ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ಜಲಸ್ ಪೀಪಲ್ ಡೈರೆಕ್ಟ್ ಆಗಿ ನಿಮ್ಗೆ ಏನು ಮಾಡಕ್ಕಾಗಲ್ಲ. ಸೊ ಅವರು ಜನಗಳ ಮುಂದೆ ನಿಮ್ಮ ಇಮೇಜ್ ನ ಡ್ಯಾಮೇಜ್ ಮಾಡ್ತಿರ್ತಾರೆ. ಸೊ ಯಾರಾದ್ರೂ ಬಂದು ನೋಡಿ ನಿಮ್ ಬಗ್ಗೆ ಅವ್ರು ಏನ್ ಮಾತಾಡ್ತಿದಾರೆ ಅಂತ ನಿಮ್ಗೆ ಹೇಳೋವರೆಗೂ ನೀವು ಕುರುಡ್ರಾಗೆ ಇರ್ತೀರಾ. ಇದೇ ತರ ಡಾರ್ಕ್ ಸೈಕಾಲಜಿಕಲ್ ಕಂಟೆಂಟ್ಸ್ಗೋಸ್ಕರ ಫಾಲೋ ಮಾಡಿ.